ನೆನೆ ಶಾಸಕ ಯತ್ನಾಳ್ ಅವರು ಒಂದು ಬಾಂಬ್ ಅನ್ನು ಸಿಡಿಸಿದ್ರು. ಅಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗ್ತಿದೆ ಬಿಜೆಪಿ ಮತ್ತು ಈ ಕಾಂಗ್ರೆಸ್ ಒಂದಷ್ಟು ನಾಯಕರ ನಡುವೆ ಅಂತ. ಡಿ.ಕೆ ಅವ್ರನ್ನ ಸಿಎಂ ಮಾಡಿ ವಿಜೇಂದ್ರ ಡಿ.ಸಿ.ಎಂ ಮಾಡುವಂತ ಪ್ಲಾನ್ಗಳಾಗ್ತಿದೆ ಅಂತ. ಇದರ ಬಗ್ಗೆ ಗರಂ ಆಗಿದ್ದಾರೆ ವಿಜೇಂದ್ರ. ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಗರಂ ಆಗಿದ್ದಾರೆ. ಬನ್ನಿ ಇಬ್ರು ಏನು ಹೇಳಿದ್ರು ನೋಡೋಣ. ಈಗಾಗಲೇ ಒಮ್ಮೆ ಬಿಜೆಪಿ ಜೋಡ ಮಾತುಕತೆ ಆಗೈತಿ. ನಾ ಹೇಳಿಲ್ಲ ವಿಜೇಂದ್ರ ಕರ್ಕೊಂಡು ಹೋಗಿದ್ದ. ಸಿ.ಎಮ್ ಡಿ.ಸಿ.ಎಮ್ ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. ಬಿಜೆಪಿ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷ ಮತ್ತೆ ಯಾರು ಇರ್ತಾರೆ. ಯತ್ನಾಳ್ ಅವ್ರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ. ಅದು 1 ರೂಪಾಯಿ ಹಾಕ್ಬೇಕು, 1 ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರು ಉಪಮುಖ್ಯಮಂತ್ರಿಗೆ ಇಳಿಸ್ಬಿಟ್ಟಿದ್ದಾರೆ ನನಗೆ. ಅವ್ರು ನನ್ನ ಹೆಸರು ಹೇಳ್ದೆ ಇದ್ರೆ ಅವರು ದಿನ ಊಟ ಸೇರೋದಿಲ್ಲ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿರೋದು.